ಏನೋ ಇಬೇಕಪ್ಪ, ಏನೋ ಹಿಂಗಾಯ್ತು. ಹಾ, ನಿನ್ ತಂಗಿ ಬಂದು ಕೇಳಿದ್ರೆ ಏನೋ ಹೇಳೋದೀಗ. ಪಾರ್ವತಿ ಈಗ್ಲಾಗ್ಲ ಬತ್ತಾಳೆ, ಗೊತ್ತಾಗಿರುತ್ತೆ ಅವಳಿಗೆ ಇಷ್ಟೊತ್ತಿಗೆ. ಹಾ, ಏನೋ ಹೇಳೋದು ಅವಳಿಗೆ. ನಿನ್ ಮಗಳು ಎಲ್ಲೇ ಅಂದ್ರೆ ಏನ್ ಹೇಳ್ತೀಯೋ? ಹಾ, ಏನು ಮಾಡೋದಮ್ಮ, ಆಗೋದಾಗೈತಿ. ನಾವಿನ್ನೇನು ಮಾಡೋಕ್ಕಾಗುತ್ತೆ? ಹಾಂ, ನಾನು ಏನೋ ಬಿಡತ್ಲಾಗ ಒತ್ತಾಯ ಮಾಡ್ತಾರೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವಳು ಇಂಥ ಕೆಲಸ ಮಾಡಿಬಿಟ್ಲಲ್ಲ. ಹಾಂ, ಅಯ್ಯೋ. ಏನೋ ಮಾಡ್ತೀಯ ನಿನ್ ತಂಗಿ. ಮನೆಗೆ ಬರ್ದಂಗೆ ಆಗ್ತಾಳಲ್ಲೋ ಪಾಪ. ನನ್ನ ಮೊಮ್ಮಗ ನಿನ್ನ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಚೆನ್ನಾಗಿ ನೋಡ್ಕೊಂಬನು, ನಮ್ಮನ್ನು ನೋಡ್ಕೊಂಬರು, ನಿನ್ನೂ ನೋಡ್ಕೊಂಬರು, ನಿನ್ನ ಹೆಂಡತಿ ಎಲ್ಲಾರನ್ನೂ ನೋಡ್ಕೊಂಬರು. ಅವ್ರಿಗೆ ಕೊಟ್ಟಿದ್ದೆ ಹೆಂಗೋ ಕಂಡುಂಡರು, ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊಂಬರು. ನೀನಿಗೆ ನೋಡಿದೆ ಒಬ್ಬಳೇ ಮಗಳು, ಗಂಡಿಲ್ಲ ಹೆಣ್ಣಿಲ್ಲ, ಹಿಂದಿಲ್ಲ ಮುಂದಿಲ್ಲ. ನಿಮ್ಮನ್ನ ಸಾಯತಕ್ಕ ಯಾರು ನೋಡ್ಕೊಂತಾರೆ ಈಗ? ಹಾ, ಇವಳು ಹಿಂಗೆ ಹೋದ್ರೆ ಹೆಂಗೋ ನಮ್ಮ ಮನೆ ಬರೋ ಇದ್ದಂಗೆ ಆಗುತ್ತೆ ಬಿಡಮ್ಮ. ಈಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಆಗುತ್ತಾ? ಹಾಂ, ಯಾವುದು ಹೋಗಂಗಿಲ್ಲ ಬರೋಂಗಿಲ್ಲ. ಹೋಗ್ಲಿ ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಓದ್ಲು ನಮ್ಮ ಮನೆಗೆ ಬಂದರೆ ಏನೂ ಇಲ್ಲ ಅವಳನ್ನ ಸಿಗ್ದಾಕ್ಬಿಡ್ತೀನಿ. ಥೂ. ಬಂದ್ರೆ ಏನೂ ಇಲ್ಲ, ನಾನೇನಿಲ್ಲ, ಕತ್ತರಿಸ್ಬಿಡ್ತೀನಿ. ಅವಳು ಏನಾದ್ರೂ ಈ ಮನೆಗೆ ಯಾರಾದ್ರೂ ಸೇರಿಸ್ಕೊಂಬೋದು ಮಾತಾಡ್ಸೋದು ಮಾಡಿದ್ರೆ ನಾನೇನು ಸುಮ್ಮನಿರಲ್ಲ. ನಮ್ಮ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡಿ ನನ್ನ ಮೊಮ್ಮಗನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಹಿಂಗೆ ಕೈ ಕೊಟ್ಟು ಯಾವನ್ ಜೊತೆಗೆ ಓಡಾಗಿರಲ್ಲ. ಈ ಮನೆಗೆ ಇನ್ನನ ಸೇರಿಸ್ತೀವಿ ಅನ್ಕೊಂಡಿದೀಯ? ಯಾರಾದ್ರೂ ಕರ್ಕೊಂಬರ್ಬೇಕಲ್ಲ, ಅವಳೇನಾದ್ರೂ ಬಂದ್ರೆ ಮಾತಾಡಿಸ್ಬೇಕಲ್ಲ. ಹೋಗ್ಲಿ ಬಿಡೆ ಗಿರ್ಜಕಯ್ಯ, ಏನು ಆಗಿದ್ದಾಗೋಯ್ತು. ನಿನ್ನ ಮೊಮ್ಮಗಳು ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತೀರಾ ಅಂತನ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಹೋಗಿದ್ದಾಳೆ ಬಿಡ್ರಿ. ಈಗ ಅದಕ್ಕೆ ಚಿಂತೆ ಮಾಡ್ಕೊಂಡ್ರೆ ಫಲ ಇಲ್ಲ. ಹೋಗ್ಲಿ ಬಿಡಿ ಅಂತ ಎಷ್ಟು ಸುಲಭನಾಗಿ ಹೇಳ್ತಿದೀಯ ಗುಂಡಮ್ಮ. ಊರಾಗೆ ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗುತ್ತಾ ಹೇಳು? ಈಗೇನಾತಮ್ಮ, ಅಯ್ಯೋ ಬಿಡು. ಈಗ ಆಗದು ಆಗೋಗೈತೆ, ಹೋಗೋದು ಹೋಗ್ಬಿಟ್ಟವಳೆ. ಈಗಿನ್ನೇನು ಇವತ್ತ ನಾಳೆ ಬತ್ತಾಳೆ ಅನ್ಸುತ್ತೆ. ಅದೇನಾಗೈತೆ ಅಂತ ನೋಡಿರಂತೆ. ನೀವ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿರಿ ಏನು ಬರಂಗಿಲ್ಲ. ಅಯ್ಯೋ ಬರಂಗಿಲ್ಲ ಅಂದ್ರೆ ಏನ್ ಮಾಡೋದೆ ಗುಂಡಮ್ಮ? ಚಿಂತೆ ಮಾಡ್ದಂಗೆ ಇರಕ್ಕಾಗುತ್ತೆ? ನಾವೇನಾದ್ರೂ ಹೋಗ್ಲೇಳು ಹಾಳಾಗಿ ಅಂತನ ಸುಮ್ಮನಾಗಕ್ಕೆ ಮನ್ಸು ಕೇಳಲ್ವಲ್ಲ. ಊರವ್ರಿಗೆ ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಾರೆ. ಹೊರಗೆ ಹೋದ್ರೆ ಈಗ ಮಾತಾಡ್ತಾರೆ. ಎಷ್ಟು ದಿನ ಮಾತಾಡ್ತಾರೆ? ಒಂದ್ ದಿವಸ ಮಾತಾಡ್ತಾರೆ, ಒಂದ್ ವಾರ ಮಾತಾಡ್ತಾರೆ, ಆಮೇಲೆ ಅವರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಮಾತಾಡೋರ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬಕ್ಕಾಗುತ್ತೇನತ್ತೆ? ಸುಮ್ಮನಿರ್ರಿ. ನೀನರ್ಧ ತಲೆ ಕೆಡ್ಸ್ಕೊಂಬತ್ತಲ್ದೆ ಅಯ್ಯಪ್ಪಗೂ ತಲೆ ಕೆಡಿಸ್ತೀಯ ಇಲ್ಲದೆಲ್ಲ ಹೇಳಿ. ಸುಮ್ಮನಿರ್ರಿ. ಅತ್ತೆ ಮಾತಾ ಕೇಳಕ್ ಹೋಗ್ಬೇಡ್ರಿ. ಅವತ್ತೆ ಏನೇನೋ ಹೇಳಿ ತಲೆ ಕೆಡ್ಸಕ್ ಹೋಗುತ್ತೆ. ಸುಮ್ಮನಿರತ್ತೆ. ಈಗೇನೇನು ಯಾರೋ ಸತ್ತೋದ್ರು ಅಮ್ಮಂಗೆ ಒಳ್ಳೆ ತಲೆ ಮಕ್ಕ ಎತ್ಕೊಂಡು ಕುಕ್ಕೊಂಡಿದ್ದೀರಲ್ಲ. ಏನಾಗಲ್ಲ, ನಡೀರಿ. ಹೋಗ್ಯವಳೆ ಹೆಂಗಾದ್ರೂ ಹೋಗ್ಲೇವಳೆ, ಎಲ್ಗಾದ್ರೂ ಹೋಗ್ಲೇವಳೆ. ಇದೇ ಬೇಕಾಗಿತ್ತಲ್ವೇ ಹೋಗ್ಲಿ ಅಂತ ನಾ ಕಾಯ್ದಿದ್ದೇನ. ನನ್ನ ಮೊಮ್ಮಗುಗೆ ನಿನ್ ಮಗಳನ್ನ ಕೊಡಕ್ಕೆ ನಿನ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೇನೆ ಹಿಂಗೆ ಹೇಳ್ತಾ ಇದ್ಯಾ ಅಲ್ವೇನೆ? ಅತ್ತೆ ಇಷ್ಟ ಇತ್ತೋ ಬಿಡ್ತೋ ನನಗೇನು. ಅವ್ರಪ್ಪ ಒಪ್ಕೊಂಡಿದ್ದ, ಅವಳು ಒಪ್ಕೊಂಡಿದ್ದೆ, ಮದುವೆ ಮಾಡಿ ನಾನೇನು ಏನು ಅಂತಿರ್ಲಿಲ್ಲ. ಈಗ ಅವಳಿಗೆ ಇಷ್ಟ ಇಲ್ಲ ಅಂತ ಹೋಗದಾಳೆ. ನೀವು ಅವಳ ಮಾತು ಕೇಳಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾಳೆ ಅವಳು? ಅವಳಿಗೂ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ನೀವು ಕೊಡ್ಲಿಲ್ಲ. ಒಂದು ವಾರಕ್ಕೇನೆ ಮದುವೆ ಏರ್ಪಾಡು ಮಾಡಿದ್ರೆ ಅವಳಿನ್ನೇನ್ ಮಾಡ್ತಾಳೆ? ಅದಕ್ಕೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ವಾಟ್ಲು. ಬಿಡು ಈಗ. ಲಸ್ಮಕ್ಕ ಬಾರಿ ಇಲ್ಲಿ. ಲಸ್ಮಕ್ಕ ಹೊರಕ್ ಬಂದು ನೋಡಿಲ್ಲಿ ಯಾರು ಬಂದವ್ರಿ ಅಂತಾನ. ಯಾರ ಹಂಗರಿಸ್ತಾರೆ? ಭಾಗ್ಯಮಾಗ್ಯವಳೆ ಇರ್ಬೇಕೇನು? ಏನಾಗಿತ್ತು ನಡಿ ನೋಡೋಣ. ಅಯ್ಯೋಯ್ಯೋಯ್ಯೋಯ್ಯೋ, ಏನಿದು ಲಾವಣ್ಯ? ಏನೇ ಆರಾಕೇನು ಮದ್ವೆ ನಿಮ್ ಮಾಡ್ಕೊಂಡ್ ಬಂದ್ಬಿಟ್ಟ? ಅಯ್ಯೋಯ್ಯೋಯ್ಯೋ, ಇಲ್ಲಿ ನಿಮ್ಮ ಅಪ್ಪ ಏನೋ ನಿಮ್ಮ ಅಜ್ಜಿನೋ ನನ್ನಲ್ಲಿ ರೇಗಾಡ್ತಾ ಇದ್ದಾರೆ. ನೀನೇ ಕಳ್ಸಿರೋದು ಅಂತಾನ. ನೀನ್ ನೋಡಿದ್ರೆ ಮದ್ವೆ ಆಗಿ 6 ಸಮೇತ ಬಂದಿದ್ಯಲ್ಲೇ. ಅಯ್ಯೋ ದೇವ್ರೇ, ಗುಂಡಜ್ಜಿ ಏನ್ ಗುಂಡಜ್ಜಿ ಇವಳು ಇಂಥ ಕೆಲಸ ಮಾಡವಳೆ? ಅಮ್ಮ, ನನಗೆ ಅತ್ತೆ ಮಗನ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ. ನಾನು ಇವ್ರನ್ನ ಇಷ್ಟಪಟ್ಟಿದ್ದೆ. ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡೋಗಿ ಮದುವೆ ಆಗಿ ಬಂದಿದ್ದೀನಿ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇಷ್ಟ ಇಲ್ದೇ ಇರೋ ಮದುವೆ ಆಗಿ ನಾನು ಹೆಂಗ್ ಜೀವನ ಮಾಡ್ಲಿ? ಅವರೇನೇನು ನಮ್ಮನ್ನ ಇಷ್ಟಪಟ್ಟೇನು ಮದುವೆ ಆಗ್ತಾ ಇರ್ಲಿಲ್ಲ. ಅತ್ತೆ ಮಗನೋ ಏನೋ ನಮ್ಮ ಆಸ್ತಿ ನೋಡಿ ನಾನು ಮದುವೆ ಆಗ ಕೊಟ್ಟಿದ್ರು. ಅದಕ್ಕೆ ನನಗೆ ಅವನು ಇಷ್ಟ ಇರಲಿಲ್ಲ. ಇವರು ಅಂದ್ರೆ ನನಗೆ ತುಂಬಾ ಇಷ್ಟ. ಇವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ ನಾನು ಇವ್ರ ಜೊತೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದಿದೀವಿ. ಸುಮ್ಮನೆ ಏನು ಅನ್ಬೇಡ ಬಿಡು. ಅಲ್ವೇ ಲಾವಣ್ಯ, ಏನಾಗಿತ್ತೆ? ಇಂಥದ್ದೇನಾಗಿತ್ತು? ಎಲ್ಲರಿಗೂ ಹೇಳಿ ಒಪ್ಸಿನಿ ಮದುವೆ ಆಗ್ಬೋದಾಗಿತ್ತಲ್ಲ. ಏನೇ ಅದು? ಲಕ್ಷ್ಮಿ, ಯಾರವರು? ಅಯ್ಯೋ ನಿಮ್ಮ ಅಪ್ಪಯ್ಯ. ಯಾರವರು ಅಂತ ಕೇಳ್ತೈತೆ. ನಾನು ಏನ್ ಹೇಳಿ ಈಗ? ಅಯ್ಯೋ ಏನಿಲ್ಲ ಲಾವಣ್ಯ, ನೀನು ಒಂದ್ ಮಾತು ನನ್ನ ಹತ್ರ ಹೇಳ್ಬೇಕಾನೆ. ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಡ್ತಿರ್ಲಿಲ್ಲ. ಈ ವಿಷಯ ಯಾಕೆ ಮುಚ್ಚಿಟ್ಟೆ?
ಅಯ್ಯೋ ಅಮ್ಮ, ನಾನು ಹೇಳಿದ್ರೆ ಎಲ್ಲಿ ನೀನು ಬೈತೀಯೋ ಅಂತ ಅನ್ಕೊಂಡೆ. ಅದು ಅಲ್ದೇನೆ ನೀನ್ ಅತ್ತೆ ಮಗನ್ ಮದ್ವೆ ಆಗೋಕೆ ಅಂತ ನಾನು ಹೇಳ್ದಾಗ ನೀನೇನು ಮಾತಾಡ್ತಾನೆ ಇರ್ಲಿಲ್ಲ, ನನಗೆ ಸಪೋರ್ಟ್ ಮಾಡ್ಲಿಲ್ವಲ್ಲ. ನಾನು ಅದಕ್ಕೆ ನಿನಗೂನು ಅತ್ತೆ ಮಗನ್ ಮದ್ವೆ ಆಗೋದೇ ಇಷ್ಟ ಏನೋ ಅಂತ ಅನ್ಕೊಂಡು ಸುಮ್ಮನಾದೆ. ಹೇಳಕ್ ಆಗ್ಲಿಲ್ಲ. ಅದು ಅಲ್ದೆ ಅರ್ಜೆಂಟ್ ಮದ್ವೆ ಬೇರೆ ಫಿಕ್ಸ್ ಮಾಡಿದ್ರಿ ನೀವು. ಸ್ವಲ್ಪ ಟೈಮನ್ನು ಕೊಡ್ಲಿಲ್ಲ ಹೇಳಕ್ಕೆ. ಅದಕ್ಕೆ ನಾನು ಇಂಥ ನಿರ್ಧಾರ ಮಾಡಿದೆ ಅಷ್ಟೇನೆ. ಅಯ್ಯೋ, ಮದ್ವೆ ಆಗಿ ಯಾರು ಸಮೇತ ಇಲ್ಲಿಗೆ ಬಂದ್ಬಿಟ್ಟವಳಲ್ಲೋ ಇವಕ್ಕಪ್ಪ ನಿನ್ನ ಮಗಳು. ಅಯ್ಯೋ ಮನೆಯಾಳಿ, ಯಾಕೆ ಬಂದೆ ಇಲ್ಲಿಗೆ? ಯಾವನೋ ನೀನು ನನ್ನ ಮೊಮ್ಮಗಳನ್ನೇನೆ ಕರ್ಕೊಂಡೋಗಿ ಮದ್ವೆ ಆಗ್ಬಿಡಿ ಇಲ್ಲಿಗೆ ಬರಕ್ಕೆ ಎಷ್ಟು ಧೈರ್ಯ? ಇಲ್ಲಿಗೆ ಯಾಕ್ರು ಬಂದ್ರಿ? ನಮ್ಮ ಮನೆ ಮರ್ಯಾದೆ ಕಳೆದು ಹೋಗಿದ್ದು ಅಲ್ದೇನೆ ಮದ್ವೆ ಆಗಿ ಇಲ್ಲಿಗೆ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇನ್ನು ಯಾವ ಮುಖ ಹೊತ್ಕೊಂಡು ಈ ಮನೆ ತಕ್ಕಂತಾನೆ ಬಂದಿದ್ದೀರಾ? ಅಜ್ಜಿ, ನನ್ನ ಹೆಸರು ಆಕಾಶ್ ಅಂತ. ನಾವು ಮನೆ ಕಡೆ ಚೆನ್ನಾಗೇ ಇದ್ದೀವಿ. ನಾನು ಲಾವಣ್ಯ ಲವ್ ಮಾಡ್ತಾ ಇದ್ವಿ. ನೀವೇನೋ ಅರ್ಜೆಂಟ್ ಅತ್ತೆ ಮಗು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರಂತಲ್ಲ, ಅದಕ್ಕೆ ಲಾವಣ್ಯನೇ ಹೋಗಿ ಮದುವೆ ಆಗೋಣ ಅಂತ ಹೇಳಿದ್ಲು. ಹಾಗಾಗಿ ನಾವು ವಿಧಿ ಇಲ್ಲದೆ ಹೋಗಿ ಓಡೋಗಿ ಮದುವೆ ಆಗಿ ಬರಬೇಕಾಯ್ತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಜ್ಜಿ. ನಮ್ಮ ಮನೇಲೂ ಒಪ್ಸಿ, ನಿಮ್ಮ ಮನೇಲೂ ಒಪ್ಸಿ ಮದುವೆ ಆಗೋಣ ಅಂತಲೇ ನಾವು ಅಂದ್ಕೊಂಡಿದ್ವಿ. ಆದರೆ ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ನೀವು. ಅರ್ಜೆಂಟಲ್ಲಿ ಮದುವೆ ಬೇರೆ ಫಿಕ್ಸ್ ಮಾಡಿದ್ರಿ. ಅದಕ್ಕೆ ಎದ್ರುಕೊಂಡು ನಾವು ಈ ಥರ ಕೆಲಸ ಮಾಡಿದ್ವಿ. ನಮ್ಮನ್ನು ಕ್ಷಮಿಸ್ಬಿಡಿ ಅಜ್ಜಿ. ಅಂದೇ ನನ್ನ ಮಗಳನ್ನ ಕರ್ಕೊಂಡೋಗಿ ಮದುವೆ ಆಗಿರೋದಲ್ದೇನೆ ನಮಗೆ ಬುದ್ಧಿ ಹೇಳ್ತೀನಿ ಬೋಳಿ ಮಗನೇ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದರೆ ನೋಡಿವಾಗ ಏನು ಮಾಡ್ತೀನಿ ಅಂತ ದೊಣ್ಣೆ ತಗೊಂಡು ಇಬ್ರು ಬಡ್ದಾಕ್ಬಿಡ್ತೀನಿ. ಏಯ್ ಇರೋ ಇವೇಕಪ್ಪ, ಮಾತಾಡು ಸಾಕು. ಒದ್ಯಾಕಿದ್ಯಾಕೆ ಹೋಗ್ಬೇಡ, ನಿಂತ್ಕೋ ಸುಮ್ಮನೆ. ಈಗೇನು ಹೊಡೆಯೋದ್ರಿಂದನ ಅವರಿಬ್ರನ್ನು ದೂರ ಮಾಡೋಕ್ಕಾಗುತ್ತಾ? ಏನ್ ನೀನು ಇರೋಳೊಬ್ಳು ಮಗಳು ಬಿಡು. ಈಗೇನು ಮದುವೆ ಆಗೋದಾಗೈತಿ, ಯಾಕೆ ಹಂಗಾಡ್ತಾ ಇದೀಯಾ? ಏನೋ ಆಗ್ಬಾರ್ದಾಯ್ತು ಅಮ್ಮಂಗೆ. ತೆಗಿ ಗುಂಡಜ್ಜಿ, ಇವಳ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇಂಥ ಮಗಳು ಹುಟ್ಟಿರೆಷ್ಟು ಬಿಟ್ಟರೆಷ್ಟು ಹೇಳು? ತಂದೆ ತಾಯಿ ಮರ್ಯಾದೆ ಕಳೆದು ಯಾವನ್ನೋ ಗಂಟಾಕಿನ ಬಂದೇವಳಲ್ಲ, ಇಲ್ಲಿಗೆ ಯಾಕೆ ಬಂದ್ಲು ಕೇಳು ಅವಳನ್ನ. ಸರ್ ದಯವಿಟ್ಟು ಲಾವಣ್ಣಿಗೆ ಏನು ಮಾಡಬೇಡಿ. ನಾನೇ ಕರ್ಕೊಂಡೋಗಿ ಮದುವೆ ಆಗಿದ್ದು. ದಯವಿಟ್ಟು ಅವಳಿಗೆ ಏನು ಬೈಬೇಡಿ. ಬೈಯಂಗಿದ್ರೆ ನನಗೆ ಬೈರಿ. ಮುಚ್ಚೋ ಬಾಯಿ. ನೀನು ಯಾವನೋ ನನಗೆ ಹೇಳಕ್ಕೆ? ಅಯ್ಯೋ ಅಣ್ಣ ಹಿಂದಕ್ಕೆ ಬರೋಣ. ಗುಂಡಜ್ಜಿ ನೀನೇ ಹೇಳು. ಅಲ್ಲ, ನಮ್ಮಪ್ಪ ಅಂದ್ರೆ ನನಗೆ ಎಷ್ಟು ಇಷ್ಟ ಹೇಳು. ನಾವು ಇನ್ನೂ ಇವ್ರ ಮನೆಗೆ ಹೋಗೇ ಇಲ್ಲ. ಇವರೇನೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮೊದಲು ಕ್ಷಮೆ ಕೇಳಿ ಆಮೇಲೆ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ರು. ಆದ್ರೆ ನೀವು ನೋಡಿರಿ ಹೆಂಗ ಆಡ್ತಾ ಇದ್ದೀರಾ. ನಾವ್ ಏನ್ ತಪ್ಪು ಮಾಡಿದ್ವಿ? ಇಷ್ಟಪಟ್ಟು ಲವ್ ಮಾಡಿ ಮದ್ವೆ ಆಗಿದೀವಿ ಅಷ್ಟೇನೆ. ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಅಂತನಾ? ಅಲ್ಲ, ನಿನಗೆ ನೀವ್ ಏನಕ್ಕೆ ಇಷ್ಟೆಲ್ಲ ಕಷ್ಟಪಡೋದು? ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಇಷ್ಟಪಟ್ಟವ್ರ ಜೊತೆ ಇರೋದು ಮುಖ್ಯ ತಾನೇ. ಹೇಳ್ರಿ. ಬಾಯಿ ಇಷ್ಟ ಅಂತ ಇಷ್ಟ. ಏನು ಇವಳು ಇಷ್ಟ ಬಂದಂಗ ಆಡಕ್ಕೆ ಇದೇನೇನು ಧರ್ಮ ಛತ್ರ ಮಾಡ್ಕೊಂಡವಳೆ? ಒಬ್ಬ ಅಂತ ತಲೆ ಮೇಲೆ ಕತ್ಕೊಂಡು ಮೆರ್ಸಿದ್ಕೆ ಸರಿಯಾಗಿ ತಂದಲ್ಲ ಕಿರೀಟನ ನಿಮ್ಮ ಅಪ್ಪಗೆ. ನಾಚಿಕೆ ಆಗಲ್ವೇ ನಿನ್ಗೆ? ಇನ್ನು ಬುದ್ಧಿ ಹೇಳಕ್ ಬರ್ತಾಳೆ. ಓಹೋ ಏನು ನನ್ನ ಮೊಮ್ಮಗುಗೆ ಏನೇ ಕಮ್ಮಿ ಆಗಿತ್ತು? ಅವನ್ನ ಮದ್ವೆ ಆಗಿದ್ರೆ ನಮ್ಮನ್ನು ನೋಡ್ಕೊಂಬನು, ನಿನ್ನೂ ಚೆನ್ನಾಗಿ ನೋಡ್ಕೊಂಬನು, ಎಲ್ಲರೂ ಸುಖವಾಗಿರ್ತಿದ್ವಿ ಅವಾಗ. ಇವನ್ ಯಾವನ ಗಂಟು ಹಾಕಿ ಬಂದವಳೆ. ಇನ್ನ ಇಲ್ಲಿವರೆಗೂ ಕರ್ಕೊಂಬಂದವಳು ಬೇರೆ. ಸುಮ್ನಿರ್ಗಿರಿ ಅಜ್ಜ ಆಯ್ತಾ? ಏನ್ ಮಾತಾಡ್ತೀಯ ನೀನು? ಬಿಡು. ಅದೇನೋ ಹೇಳ್ತಾರಲ್ಲ, ಗಂಡು ಹೆಣ್ಣು, ಒಂದ್ ಗಂಡಿಗೆ ಒಂದ್ ಹೆಣ್ಣು ಅಂತಾನ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ನಿಮ್ಮ ಮೊಮ್ಮಗಳನ್ನ ಈ ಹುಡುಗನೇ ಮದ್ವೆ ಆಗ್ಬೇಕು ಅಂತ ಹಣೆ ಬರ್ದಿತ್ತೇನೋ, ಮದ್ವೆ ಆಗ್ಯಾವ್ರಿ. ಬಿಡು. ಈಗ ರೇಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಳ ಕರ್ಕಳ್ರಿ. ನಮ್ಮ ಮನೆ ಮರ್ಯಾದೆ ಕಳೆದೋಗಿರಿ ಇವ್ರಿಬ್ರು. ನಾವು ಮನೆ ಬಿಟ್ಕೊಂತೀವಿ ಅನ್ಕೊಂಡಿದ್ವಿ ಗುಂಡಮ್ಮ. ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿಂದ ಇಲ್ಲಿಗೇನೆ ತೊಲಗ್ಲಿ. ನಮಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ಈ ಮನೆ ಕಡೆಗೆ ಸುಳಿಬಾರ್ದು. ಹೋಗಿ ಕರ್ಕೊಂಡು ಇಲ್ಲಿಗೆ ಯಾಕೆ ಬಂದಿದೀಯಾ? ಅಜ್ಜಿ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಇಷ್ಟಪಟ್ಟಿದ್ವಿ, ಮದುವೆ ಆದ್ವಿ ಅಷ್ಟೇನೆ. ನಾನೇನು ಮೋಸ ಮಾಡಿಲ್ಲ, ಅಥವಾ ಇವಳೇನು ನನಗೆ ಮೋಸ ಮಾಡಿಲ್ಲ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಈ ಕಾಲದಲ್ಲಿ ಇದೆಲ್ಲನ ಕಾಮನ್ನು. ನೀವೇ ಇಷ್ಟ ಇಲ್ದಿರೋ ಮದುವೆ ಮಾಡೋಕ್ಕೆ ಹೋಗಿ ನಮ್ಮನ್ನ ಹಿಂಗೆ ಓಡೋಗಿ ಮದುವೆ ಆಗೋ ಥರ ಮಾಡಿದ್ರಿ. ಇಷ್ಟಪಟ್ಟವ್ರನ್ನೇ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವ್ಯಾಕೆ ಈ ಥರ ಮಾಡ್ತಿದ್ವಿ ಹೇಳ್ರಿ? ನಿಮ್ ಇಷ್ಟ ಕಟ್ಕೊಂಡು ನಮ್ಗೆ ಏನಾಗಬೇಕಾಗತ್ತೆ? ನಾವ್ ಯಾರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅವ್ರು ನಮ್ಮ ಮದುವೆ ಆಗೋದು ನಿಮ್ ಕರ್ತವ್ಯ. ಮಕ್ಕಳಾದರು ಲವ್ ಅಂತೆ ಲವ್. ಏನ್ ನಮ್ಮ ಕಾಲದಾಗೆಲ್ಲ ಹಿಂಗೆ ಮಾಡಿದ್ವಿ ನಾವು. ನಮ್ಮ ಅಪ್ಪ ಅಮ್ಮಯ್ಯ ಯಾರನ್ನ ತೋರಿಸಿರೋ ನಾವು ಮದುವೆ ಆಗಿ ನಾವು ಸುಖವಾಗಿಲ್ವಾ? ನನ್ನ ಮಕ್ಕಳು ಸುಖವಾಗಿಲ್ವಾ? ಏನಂಗೆ ಇವರು ಇಷ್ಟ ಇಲ್ದಿರೋ ಜೊತೆ ಮದುವೆ ಆಗ್ಬಿಟ್ರೆ ಸುಖವಾಗಿರಕ್ ಆಗಲ್ವಂತೆ. ಇಷ್ಟನೇ ಕಷ್ಟನೇ ಇಷ್ಟ ಆಗೋದು ಒಂದಲ್ಲ ಒಂದ್ ದಿವಸ. ಮದುವೆ ಆಗಿದ್ಮೇಲೆ ಎಲ್ಲ ಸರಿ ಹೋಗ್ತಾರೆ ಗಂಡ ಹೆಂಡತಿ. ಯೋಗಿರ್ಜಜ್ಜಿ, ಇದು ನಿನ್ ಕಾಲ ಅಲ್ಲ. ನಿನ್ ಕಾಲದ್ದೇ ಹೇಳ್ಕೊಂಡು ಕೂಕೊಂಡ್ರೆ ಆಗುತ್ತಾ? ಕಾಲ ಬದಲಾಗೈತೆ. ಕಾಲಕ್ಕೆ ತಕ್ಕಂಗೆ ಎಲ್ಲರೂ ಬದಲಾಗಬೇಕು. ಬಿಡು. ಏನಪ್ಪ ಇಬೇಕಪ್ಪ, ನಿನ್ ಮಗಳು ನೋಡಿಯನ್ನು ಮನೆ ಒಳಗೆ ಕರ್ಕಂತೀಯೋ ಇಲ್ವೋ ಹೇಳು?
ಅಂದರೆ ಇಲ್ಲ ಕಣ್ಗುಂಡಜ್ಜಿ, ಯಾವುದೇ ಕಾರಣಕ್ಕೂ ಇವ್ರನ್ನ ಕ್ಷಮಿಸ ಅಂತ ಮಾತೇ ಇಲ್ಲ. ಹಾಂ, ಹಿಂಗಿಂದ ಹಿಂಗೆ ಹೋಗ್ಬಿಡ್ಲಿ ಅವರು, ನನಗೆ ನೋಡೋಕ್ಕಾಗ್ತಾ ಇಲ್ಲ. ನಡಿಯ ಒಳಕ್ ನಡಿಯ, ನೀನು ಏನು ಮಾತಾಡಬೇಡ. ಅದು ಹೆಂಗೆ ಅವಳು ಒಳಗೆ ಬಂದ್ಬಿಡ್ತಾಳೋ ನಾವು ನೋಡಿ ಬಿಡೋಣ, ನಡಿಯ. ನೀನು ನನ್ ಕ್ಷಮಿಸಲ್ಲೇನಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳಮ್ಮ. ನೀನಾದ್ರೂ ಅಪ್ಪನೂ ಅಜ್ಜಿನೂ ಹೆಂಗ್ ಮಾತಾಡ್ಬಿಟ್ಟು ಹೋದ್ರು ನೋಡು. ನಾನೇನಮ್ಮ ಮಾಡ್ಲಿ? ಅಲ್ಲ, ನನಗೊಂದು ಮಾತು ಹೇಳಿದ್ರೆ ನಾನು ಹೆಂಗಾದ್ರೂ ಮಾಡಿ ಮದ್ವೆನ ಮುಂದಕ್ಕೆ ಹಾಕ್ತಿದ್ನಲ್ಲೇ. ಈ ತರ ಓಡೋಗ್ ಮದ್ವೆ ಆಗೋಂಥದ್ದು ಏನಾಗಿತ್ತು ಹೇಳು? ಈಗ ನೀನು ಓಡೋಗ್ ಮದ್ವೆ ಆದ್ರೂ ನಿಮ್ಮ ಅಜ್ಜಿನೂ ನಿಮ್ಮ ಅಪ್ಪನೂ ನಿಮ್ಮ ಅತ್ತೆನೂ ನನ್ನ ಮೇಲೆ ಗುಬೆ ಕೂರಿಸ್ತಾರೆ, ಇವಳೆ ಕಳಿಸಿ ಮದ್ವೆ ಮಾಡಿದಾಳೆ ಅಂತನ. ಹೋಗ್ಲಿ ಬಿಡಿ ಲಕ್ಷ್ಮಕ್ಕ, ನೀನು ಯಾಕಂಗ ಆಡ್ತೀಯ? ನೀನು ಹಳೆ ಕಾಲದ ಅತ್ತೆ ಆಡ್ದಂಗ ಆಡ್ತಾ ಇದೆಯಲ್ಲ. ಬಿಡು, ನಿನ್ ಮಗಳು ಒಳ್ಳೆ ಹುಡುಗನ್ನೇ ಮದ್ವೆ ಆಗಿ ಬಂದೇವನಿ. ಪಾರ್ವತಮ್ಮನ ಮಗ ಒಂದೀಟು ನೋಡಕ್ಕೂ ಸಾಕಿಲ್ಲ, ಬುದ್ಧಿನೂ ಕೆಟ್ಟದು. ಈ ಹುಡುಗ ಪಾಪ ಒಳ್ಳೆ ಹುಡುಗನ್ ತರ ಕಾಣ್ತಾನೆ, ಒಳ್ಳೆ ಹುಡುಗನೇ ಆಯ್ಕೆ ಮಾಡ್ಕೊಂಡವಳೆ ಅನ್ಸುತ್ತೆ. ನಿನ್ ಮಗಳು ಸುಖವಾಗಿರ್ತಾಳೆ ಬಿಡು. ಅದಕ್ಕಿಂತ ಇನ್ನೇನ್ ಬೇಕು? ತಂದೆ ತಾಯಿ ಆದವ್ರಿಗೆ ಮಕ್ಕಳು ಸುಖನೇ ತಾನೆ ಬೇಕಾಗಿರೋದು. ಇಷ್ಟ ಇಲ್ದಿರೋ ಕಟ್ಕೊಂಡು ನರಕ ಅನ್ಭವಿಸೋದ್ಕಿನ್ನ ಇಷ್ಟ ಇರೋ ಜೊತೆ ಸುಖವಾಗಿರ್ಲಿ ಬಿಡು. ಅವ್ರೇ ಆರಿಸ್ಕೊಂಡಿರೋ ಬದುಕು ಅವರೇ ಚೆನ್ನಾಗಿರ್ತಾರೆ. ಆಂಟಿ, ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಮಾಡಲ್ಲ, ಸುಖವಾಗಿ ನೋಡ್ಕೊತೀನಿ. ನಾವು ಚೆನ್ನಾಗೇ ಇದ್ದೀವಿ ಮನೆ ಕಡೆ. ನಾನು ಡಿಗ್ರಿ ಓದಿದ್ದೀನಿ, ಈಗ ಅಪ್ಲಿಕೇಶನ್ ಪ್ರೈವೇಟ್ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿಂದಾನೇ ಓಡಾಡ್ತೀನಿ ಟೌನ್ಗೂ ಇಲ್ಲಿಗೂ. ನಮ್ಮೂರೂ ಇಲ್ಲೇನೆ ಪಕ್ಕದೂರೇನೆ. ಹೌದೇನಪ್ಪ? ಸರಿ, ನೀನು ಒಳ್ಳೆ ಹುಡುಗನ ತರ ಕಾಣಿಸ್ತಾ ಇದೀಯಾ. ನಿನ್ ಮಕ ನೋಡಿದ್ರೆ ಒಳ್ಳೆ ತರ ಕಾಣಿಸ್ತೀಯಾ. ನಮ್ಮ ಲಾವಣ್ಯನ ಚೆನ್ನಾಗಿ ನೋಡ್ಕೊ. ನಿಮ್ಮ ಅಪ್ಪ ಅಮ್ಮಯ್ಯ ಮನೆಗೆ ಸೇರಿಸ್ತಾರೋ ಹೆಂಗೆ? ನಮ್ಮಪ್ಪ ಸೇರಿಸ್ತಾರೆ ಅಂತ ಅನಿಸುತ್ತೆ ಅಜ್ಜಿ, ಆದರೆ ನಮ್ಮಮ್ಮನೂ ಒಳ್ಳೆಯವರೇನೆ. ನೋಡೋಣ, ಲಾವಣ್ಯನೇ ಮೊದಲು ನಮ್ಮ ಮನೆ ಹತ್ರ ಹೋಗಿ ಬರೋಣ, ನಮ್ಮ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂತ ಇಲ್ಲಿ ಕರ್ಕೊಂಬಂದ್ಲು. ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿದ್ರೆ ಅಲ್ಲೇ ಹೋಗ್ತಿದ್ವಿ. ಸರಿ ಅಜ್ಜಿ, ಆಯಿತು, ನಾವು ನಮ್ಮ ಮನೆಗೆ ಹೋಗ್ತೀವಿ. ಸರಿ ಆಯ್ತಪ್ಪ. ಲಾವಣ್ಯ, ಹುಷಾರು, ಹೋಗು, ಏನು ಚಿಂತೆ ಮಾಡಬೇಡ. ನಿಮ್ಮ ಅಪ್ಪ ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಆಗ್ತಾನೆ. ಇಲ್ಲೇ ಇವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಮ್ಮ ಅಮ್ಮ ಇನ್ನೂ ಚೆನ್ನಾಗೇ ಇರ್ತಾಳೆ, ಬತ್ತಾಳಿನ ಸ್ವಲ್ಪ ದಿನದಲ್ಲಿ. ನಿಮ್ಮನ್ನು ಮಾತಾಡಿಸ್ತಾಳೆ. ನೀವು ಈ ಮನೆಗೆ ಬತ್ತೀರಾ ಸ್ವಲ್ಪ ದಿನದಲ್ಲಿ. ಒಂದಿಷ್ಟು ದಿನ ದೂರ ಇರ್ರಿ ಅಷ್ಟೇನೆ. ಅವ್ರ ಮನಸ್ಸೆಲ್ಲ ಸರಿ ಆಗತ್ತಕ್ಕನ. ಹೋಗ್ರಿ ಈಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೋಗ್ರಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಆಯ್ತು ಗುಂಡಜ್ಜಿ, ಹೋಗ್ತೀವಿ. ಅಮ್ಮ, ಹೋಗಿ ಬರ್ತೀನಿ. ಭಾಗ್ಯಂಟಿ, ಹೋಗಿ ಬರ್ತೀನಿ. ಲಾವಣ್ಯ, ಏನು ಆಗಲ್ಲ, ನಗ್ನಗ್ತಾ ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು. ಮುಂದೇನು ಖುಷಿಯಾಗಿ ಇರ್ತೀರಾ, ಸಂತೋಷವಾಗಿರ್ತೀರಾ. ಹೋಗ್ರಿ, ಒಳ್ಳೇದಾಗ್ಲಿ. ಬಾಲವಣ್ಯ, ಹೋಗೋಣ. ಅಜ್ಜಿ ಬರ್ತೀವಿ, ಆಂಟಿ ಬರ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.